ಎಸ್, ಒಂದು ಮಾತು ನೆನಪಿಸ್ಕೊಳ್ಳೋದಾದರೆ ನೀವೇ ಹೇಳ್ದಂಗೆ, ನಿಮ್ಮ ತಂದೆಯವರು ಚೈಲ್ಡ್ ಆರ್ಟಿಸ್ಟ್ ಆದಾಗ ನಿಮ್ಮ ತಾತ ಅವರು ಅದಕ್ಕೆ ಡೈರೆಕ್ಷನ್ ಮಾಡಿರ್ತಾರೆ. ನಿಮ್ಮ ತಂದೆಯವರು ಡೈರೆಕ್ಷನ್ ಮಾಡಿದಲ್ಲಿ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿರ್ತಾರೆ. ಈಗ ನಿಮ್ಮ ಡೈರೆಕ್ಷನಲ್ಲಿ ನಿಮ್ಮ ಮಗ ಎಂಟ್ರಿ ಕೊಡ್ತಾರೆ. ಇದು ಕೂಡ ರೆಕಾರ್ಡೆ. ಯಾಕಂದರೆ ಇದು ಈ ರೀತಿ ಆಗಿರಲಿಲ್ಲ. ಅದರಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ನಮ್ಮ ತಾತ ನಮ್ಮ ಅಪ್ಪನ ಇಂಟ್ರೊಡ್ಯೂಸ್ ಮಾಡಿದ್ದು ಭಕ್ತ ಪ್ರಹ್ಲಾದಲ್ಲಿ. ಆಮೇಲೆ ಭುಜಂಗನ ದಶಾವತಾರದಲ್ಲಿ ನಮ್ಮಪ್ಪ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸೋದು. ಇದರಲ್ಲಿ ನಾನು ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಸೊ ಇಟ್ ವಾಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ಅದು. ಇದು ಆದರೆ ಸೌತ್ ಇಂಡಿಯಾಲಿ ಅಥವಾ ಬಾಲಿವುಡ್ಡಲ್ಲಿ ಆಗಬೇಕು. ನಮ್ಮ ದೇಶದಲ್ಲಿ ಈ ಒಂದು ಕಾಂಬಿನೇಷನ್ ಆಗಿಲ್ಲ. ಅಂದರೆ 4ನೇ ತಲೆಮಾರು, ಅಫ್ಕೋರ್ಸ್ ರಾಜ್ ಕಪೂರ್ ಫ್ಯಾಮಿಲಿಯವರು 4ನೇ ತಲೆಮಾರು ಆಗಿದೆ. ಆಮೇಲೆ ಅಣ್ಣವ್ರ ಫ್ಯಾಮಿಲಿಲೂ ಅಣ್ಣವರ ತಂದೆ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಅದು ಕೂಡ 4ನೇ ತಲೆಮಾರಿನ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಮ್ಮದು ಕೂಡ ಆಗಿದೆ. ಆದರೆ ಈ ಪ್ಯಾರಾಮೀಟ್ರ್ ತಾತ ಮಗನ ಅಂದರೆ ತಾತ ನಮ್ಮ ತಂದೆನ ಮಾಡೋದು, ನಾವು ಇಂಟ್ರೊಡ್ಯೂಸ್ ಮಾಡಿಸೋದು, ನಮ್ಮ ತಂದೆ ನಾನು ನನ್ನ ಮಗನ್ನ, ಈ ಪ್ಯಾರಾಮೀಟ್ರಲ್ಲಿ ನಮ್ಮ ದೇಶದಲ್ಲಿ ಆಗಿಲ್ಲ ಅಂದರೆ ಜಗತ್ತಲ್ಲಿ ಎಲ್ಲೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ. ಸೊ ಆ ರೀತಿಯಲ್ಲಿ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನೋದ್ರಲ್ಲಿ ನಮಗೆ ಹೆಮ್ಮೆ. ಈ ಸಿನಿಮಾದಲ್ಲಿ ಅಂದರೆ ಸಿನಿಮಾ ಶುರುವಾದಾಗಲೇ ಆ ಥರ ಪಾಸಿಟಿವ್ ವೈಬ್ಸ್, ರೆಕಾರ್ಡ್ಸ್ ಅಂತ ಬಂದಿದೆ. ಬಟ್ ಸಿನಿಮಾನು ಆ ರೆಕಾರ್ಡ್ಸ್ ಲಿಸ್ಟಿಗೆ ಆ ಬಕೆಟ್ ಅದೆಲ್ಲ ಜನರಿಗೆ ಬಿಟ್ಟಿದ್ದು. ಯಾಕಂದರೆ ಇದು ರೆಕಾರ್ಡ್ ಮಾಡಬೇಕು ಅಂತ ಮಾಡಿದಂಥ ಸಿನಿಮಾ ಅಲ್ಲ. ನೀವು ನಂಬಲ್ಲ, ನಾನು ಮುಹೂರ್ತಕ್ಕೆ ಮಾರನೇ ದಿನ ಮುಹೂರ್ತ ಇದ್ದಾಗ ನಾವು ಕೂತ್ಕೊಂಡು ನಾಳೆ ಏನೇನು ಪಾಯಿಂಟ್ಸ್ ಮಾತಾಡಬೇಕು ಪ್ರೆಸ್ ಅವ್ರ ಹತ್ರ ಅಂದಾಗ ನನ್ನ ಸ್ನೇಹಿತರು ಒಬ್ಬರು ಇದ್ದಾರೆ, ಸೀನಿಯರ್ ಜರ್ನಲಿಸ್ಟ್ ಅವರು. ಅವ್ರು ಹೇಳಿದ್ದು, ಸುಜಾ ನೀವು ಯಾವತ್ತಾದರೂ ಈ ಆ್ಯಂಗಲಲ್ಲಿ ಯೋಚನೆ ಮಾಡಿದಾರೋ? ಅವಾಗ ನಮಗೆ ಫ್ಲ್ಯಾಶ್ ಆಗಿದ್ದು. ಆ್ಯಂಡ್ ಇನ್ಕ್ಲೂಡಿಂಗ್ ನನ್ನ ಮಗನ್ನ ಈ ಸಿನಿಮಾದಲ್ಲಿ ಹಾಕೋಬೇಕು ಅನ್ನೋದು ಇರಲಿಲ್ಲ. ಯಾಕಂದರೆ ಆ ಮಗು ಕ್ಯಾರೆಕ್ಟರ್ನ ನಾನೊಂದು ಹೆಣ್ಣು ಮಗು ಮಾಡಿದ್ರೆ ಚೆನ್ನಾಗಿರುತ್ತೆ, ಕನೆಕ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಚಿಕ್ಕದೊಂದು ಮಗು ಮಾಡೋಣ ಅಂತ. ಬಟ್ ಅಲ್ಲಿ ಬರಬೇಕಾದ್ರೆ ನನ್ನ ಯೂಟ್ಯೂಬಲ್ಲೆಲ್ಲ ಮಾಡಬೇಕಾದ್ರೆ, ಹಿಂಗೆ ಮಾಡಬೇಕಾದ್ರೆ ಅವ್ನು ತುಂಬ ಜೋಶಲ್ಲಿ ಮಾಡೋನು. ನನಗೆ ಅನ್ನಿಸ್ತು, ಯಾಕಿದು ಇಟ್ ಮೈಟ್ ಬಿ ಅ ಸೈನ್, ಓಕೆ ಅವನು ಮಾಡ್ಬೋದೇನೋ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದ್ದು. ಸೊ ಇದು ಯಾವುದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಮಾಡಿದ್ದಲ್ಲ. ಮಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದು, 3 ತಲೆಮಾರು ಒಂದೇ ಫ್ರೇಮಲ್ಲಿ ಕಾಣಿಸಿಲ್ಲ, 4ನೇ ತಲೆಮಾರು ನಮ್ಮ ಇಂಡಸ್ಟ್ರಿಗೆ ಬಂದಿರೋದು, ಇದೆಲ್ಲ ನಮಗೆ ಗೆಸ್ ಮಾಡಿದ್ದಲ್ಲ. ಅದಾಯಿತು, ಅದಾದಮೇಲೆ ನಮಗೆ ರಿಯಲೈಸ್ ಆಗಿದ್ದು. ಸೊ ಏನೋ ಅದೊಂಥರ ಭಗವಂತನ ಒಂದು ಕೃಪೆ. ಆ್ಯಂಡ್ ಇಡೀ ಜಗತ್ತು ಅಂದರೆ ಯೂನಿವರ್ಸ್ ತೋರಿಸುತ್ತಂತೆ, ನೀನು ಈ ಥರ ಮಾಡು ಅಂತ. ಪ್ರಾಬ್ಲಿ ಇಟ್ ವಾಸ್ ಅ ಸೈನ್. ಸಾಮಾನ್ಯವಾಗಿ ಯಾವ ಸಿನಿಮಾನು ಅಥವಾ ಟ್ರೈಲರ್ ನೋಡ್ತಿದ್ದಂಗೆ ಒಪ್ಕೊಳ್ಳೋಂಗಿಲ್ಲ ಉಪ್ಪಿ ಸರ್. ಅವ್ರನ್ನ ಒಪ್ಪಿಸೋದೇ ಕಷ್ಟ. ಅಂಥವರು ಸಿನಿಮಾ ಟ್ರೈಲರ್ ನೋಡಿ ಮೆಚ್ಕೊಂಡ್ರು. ಅವತ್ತು ಒಳ್ಳೆ ಮಾತುಗಳನ್ನು ಆಡಿದರು. ಪ್ರಿಯಾಂಕಾ ಮೇಡಮ್ ಬಂದಿದ್ದರು, ಮತ್ತು ನಿಮ್ಮ ಟ್ರೈಲರ್ಗೆ ಆ್ಯಕ್ಷನ್ ಕಟ್ ಹೇಳಿದರು. ಸೊ ಅದ್ರ ಬಗ್ಗೆ ಹೇಳಿದ್ರು. ತುಂಬ ಹೃದಯದ ಧನ್ಯವಾದಗಳು ಇಬ್ಬರಿಗೂ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೆಯ ಸ್ನೇಹಿತರು, ಹಿತೈಷಿಗಳು. ಆಮೇಲೆ ತುಂಬ ಪ್ರೀತಿ ಮಾಡ್ತಾರೆ. ಅಂದರೆ ಫೇಕ್ ಇಲ್ಲ ಅವ್ರದ್ದು. ಅಂದರೆ ಏನೋ ಮಾಡಬೇಕು ಆ ಥರದ್ದಲ್ಲ. ನೋಡಿ, ಅವತ್ತು ನಡೆದಂಥ 2 ಗಂಟೆಗಳ ಒಂದು ಕಾರ್ಯಕ್ರಮದಲ್ಲಿ ಉಪ್ಪಿ ಸರ್ ಅಷ್ಟೊತ್ತು ಕೂತ್ಕೊಂಡು ನೋಡಿ ನಮ್ಮನ್ನೆಲ್ಲ ಮಾತಾಡಿಸಿ ತಮಾಷೆ ಮಾಡಿಕೊಂಡು ಎಲ್ಲ ಮಾಡಿ ಇದು ಮಾಡಿದ್ದು. ಹೀ ಈಸ್ ಸಚ್ ಅ ಹಂಬಲ್ ಪರ್ಸನ್. ಅಫ್ಕೋರ್ಸ್ ಪ್ರಿಯಾಂಕಾ ಮೇಡಮ್ ಅವರು ನನಗೆ ತುಂಬ ಖುಷಿಯಾಗೋದೇನು ಅಂದರೆ ಅವರ ಒಂದು ಸಿಂಪ್ಲಿಸಿಟಿ. ಆ್ಯಂಡ್ ಅವರು ನಮಗೆ ಬಂದು ಪ್ರೋತ್ಸಾಹ ನೀಡಿದ್ದು ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್. ಉಪ್ಪಿ ಸರ್, ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.